ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ದು ಬೇರೆ ಬೇರೆ ನಾಯಕರುಗಳು ಕೂಡ ಈಗ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಸವರಾಜ ಹಿಟ್ನಾಳ್ ಮಾತಾಡಿದ್ದಾರೆ. ಇನ್ನು ಕೆಲವರು ಆಕಸ್ಮಿಕ ಅಲ್ಲ, ಅರ್ಹತೆ ಇದೆ ಅನ್ನುವಂಥ ಮಾತನ್ನ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಒಬ್ಬೊಬ್ಬರೇ ನಾಯಕರು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅದಕ್ಕೆ ಸಿಎಂ ಆಗಿದ್ದಾರೆ. ಸಂತೋಷ್ ಲಾಡ್ ಚಿಕ್ಕಬಳ್ಳಾಪುರದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರೇ ನಾಯಕರು ಈಗ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಈಗ ಲಾಟ್ರಿ ಚೀಫ್ ಮಿನಿಸ್ಟರ್ ಅಂದ್ರೆ ಆಕಸ್ಮಿಕವಾಗಿ ಆಗೋದು ಅಂತ ಅಲ್ವಾ. ಸಿದ್ದರಾಮಯ್ಯನವರು ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ರು. ಎಲ್ಲ ಪಕ್ಷದ ನಾಯಕರನ್ನು ನೀವು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜನಪ್ರಿಯತೆ ಇರತಕ್ಕಂಥದ್ದು, ಜನನಾಯಕರಂತೆ ಹೆಸರಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ. ಅವ್ರು ಯಾವಾಗಲೂ ಆಗಬೇಕಾಯಿತು. JH ಪಟೇಲ್ರಿಗೂ ಇವರಿಬ್ಬರಿಗೂ ಕೂಡ ಕಾಂಪಿಟೇಷನ್ ಇತ್ತು. ಆ ಸಂದರ್ಭದಲ್ಲಿ JH ಪಟೇಲ್ರಾದರು, ಆಗಲೇ ಇವರು ಆಗಬೇಕಾಗಿತ್ತು. ಆದರೆ JH ಪಟೇಲ್ರಾದರು ಅವ್ರ ಸಂಪುಟದಲ್ಲಿ ಉಪ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಆಕಸ್ಮಿಕ ಏನೂ ಇಲ್ಲ, ಅವ್ರಿಗೆ ಅರ್ಹತೆ ಇತ್ತು, ಅದರಿಂದ ಆಗಿದ್ದಾರೆ. ಅವರು ಸ್ನೇಹಿತರಪ್ಪ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಅವ್ರು ಹೇಳಿರ್ತಕ್ಕಂಥದ್ದು ಯಾವ ರೆಫರೆನ್ಸ್ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ. ಯಾಕಂದ್ರೆ ಯಾರೇ CM ಆಗ್ಬೇಕಂದ್ರೆ ಅದೃಷ್ಟ ಬೇಕೇ ಬೇಕಲ್ವಾ, ಇಲ್ಲ ಅಂತಲ್ಲ. ಬಟ್ ಅವ್ರು ಹೇಳಿರ್ತಕ್ಕಂಥ ಯಾವ ಉದ್ದೇಶದಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ ದಯಮಾಡಿ. ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳ್ತೀರಾ? ಅದೇ ಮೆರಿಟ್ ಇದೆ ರೀ. ಸಿದ್ದರಾಮಯ್ಯ ಸಾಹೇಬರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್ CM ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ನಾನು ಹೇಳಬಲ್ಲೆ ಅಂತ ಈ ಸಂದರ್ಭ ಕೇಳಕ್ಕೆ ಇಷ್ಟಪಡ್ತೀನಿ. 140 ಇರತಕ್ಕಂಥ ಜನಸಂಖ್ಯೆಯಲ್ಲಿ ಒಬ್ಬರಿಬ್ಬರು ಅಭಿಪ್ರಾಯಗಳನ್ನ ಎಲ್ಲ ಸಂಪೂರ್ಣ ಅಭಿಪ್ರಾಯ ಆಗೋದಿಲ್ಲ. ಅವ್ರು ಯಾರು ಹೇಳ್ತಾರೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಬಾರ್ದು ಅಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೇನಿಲ್ಲ. ಅವ್ರ ಪಕ್ಷದ ಮುಖಂಡರ ಮುಂದೆ ಹೇಳೋದ್ರಲ್ಲಿ ಏನು ತಪ್ಪೈತಿ? ಅಲ್ಲ ಸರ್, CM ಬದಲಾವಣೆ ಆಗ್ಬೇಕಂತ ಹೇಳಿ ನಿಮ್ಮಲ್ಲಿ ಏನಾದರೂ ಪಟ್ಟು ಹಿಡ್ಕೊಂಡಾರ ಈ ರೀತಿಯಾದ ಬೆಳವಣಿಗೆಗಳು? ಇದನ್ನ ಯಾರೇ ಕೂಡ ಪಟ್ಟು ಹಿಡಿದಿಲ್ಲ, ಆಗ್ರಹನೂ ಮಾಡಿಲ್ಲ, ಒತ್ತಾಯನೂ ಮಾಡಿಲ್ಲ, ಅಂತ ವಿಚಾರನೂ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರಂತೆ ನಮ್ಮ ಎಲ್ಲ ಮುಖಂಡರು ಹೇಳಿಬಿಟ್ರೆ. ಇದನ್ನ ಎಲ್ಲ ಮುಖಂಡರು, ನಾನಲ್ಲ, ನಮ್ಮ ಎಲ್ಲ ಮುಖಂಡರು ಕೂಡ ಅವರೇ ಮುಂದುವರಿಸಿ. ಈಗ ನೋಡಪ್ಪ, ಯಾರೋ ಒಬ್ಬರು ಹೇಳ್ತಾರಂದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ತಾ. ಪಕ್ಷ ಏನಾದ್ರು ಹೇಳೈತಾ? ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರ, ಅದೇನು ತೀರ್ಮಾನನ? ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ. ಇನ್ನು ರಾಜಣ್ಣ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕಂದರೆ ಈ ಬೆಳಗ್ಗೆ ಡಾಕ್ಟರ್ ರಂಗನಾಥ್ ಅವರ ಮಾತಿದೆಯಲ್ಲ, ಅದು ಭಾಳ ಗಮನ ಸೆಳೆಯುವಂಥ ಮಾತದು. ಅವ್ರು ಹೇಳ್ತಾರೆ, ಬರೀ ಏನು ಅಂತಂದರೆ ನೀವು ಕೆಲ ಶಾಸಕರ ವಿರುದ್ಧ ಮಾತ್ರ ನೀವು ನೋಟಿಸ್ ಕೊಟ್ಟರೆ ಆಗಲ್ಲ, ಸಂಬಂಧಪಟ್ಟಂಥ ಹಿರಿಯ ನಾಯಕರು ಯಾರು ಮಾತಾಡ್ತಾರಲ್ಲ ಅವ್ರಿಗೂ ಕೂಡ ನೋಟಿಸ್ ಕೊಡಬೇಕು ಅನ್ನುವಂಥ ಧಾಟಿನಲ್ಲಿ ಡಾಕ್ಟರ್ ರಂಗನಾಥ್ ಮಾತಾಡಿದ್ದು. ಅವ್ರು ಹೇಳಿದ್ದೇನು ಅಂತಂದರೆ, ಈ ದೊಡ್ಡ ಕ್ರಾಂತಿ ಅಂತವೆಲ್ಲ ಮಾತಾಡ್ತಾರಲ್ಲ, ಸೊ ಅಂಥ ನಾಯಕರ ವಿರುದ್ಧ ಯಾವುದೇ ಕ್ರಮ ಇಲ್ಲವಾ ಅನ್ನುವಂಥ ಮಾತು ರಾಜಣ್ಣ ಈಗ ಮಾತಾಡಿದ್ದಾರೆ. ಹೇಳಿರೋಂಥ ಮಾತು ನೋಡಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ ಅನ್ನೋದಾದರೆ ಸಿದ್ದರಾಮಯ್ಯನವರೇ 5 ವರ್ಷ CM. ಇದು ಬಹಳ ಗಮನಿಸಬೇಕಾದಂಥ ಸ್ಟೇಟ್ಮೆಂಟ್. ಇದು ಹಲವಾರು ಸಂದೇಶಗಳನ್ನು ರವಾನಿಸುವಂಥ ಸ್ಟೇಟ್ಮೆಂಟ್. ಹಾಗಾದರೆ ರಾಜಣ್ಣ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್ಕಾರ ಬಂಡೆ ಥರನೇ ಇರೋದು. ಅವರಲ್ಲೇನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರ ನಮ್ಮದು ಬಹಳ ಬಂಡೆ ಅಂತೆ, 5 ವರ್ಷ ಮುಗಿಸ್ತೇವೆ, ಮುಂದಿನ ಚುನಾವಣೆಯಲ್ಲೂ ಮತ್ತೆ ನಾವೇ ಬರ್ತೀವಿ. 5 ವರ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರ್ತಾರ ಅನ್ನೋ ಒಂದು ಪ್ರಶ್ನೆ ಸರ್. ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರೇ ಅಲ್ವೇನು ಇರೋದು? ಸರ್ಕಾರ ಬಂಡೆ ಥರನೇ ಇರೋದು. ಅವರಲ್ಲೇನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರ ನಮ್ಮದು ಬಹಳ ಬಂಡೆ ಅಂತೆ, 5 ವರ್ಷ ಮುಗಿಸ್ತೇವೆ, ಮುಂದಿನ ಚುನಾವಣೆಯಲ್ಲೂ ಮತ್ತೆ ನಾವೇ ಬರ್ತೀವಿ. 5 ವರ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರ್ತಾರ ಅನ್ನೋ ಒಂದು ಪ್ರಶ್ನೆ ಸರ್. ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರೇ ಅಲ್ವೇನು ಇರೋದು? ಸರ್ಕಾರ